ಬಂಧುಗಳೇ, ಸ್ಟಾರ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ. ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಫ್ರೇಮ್ ಮಾಡೋದಕ್ಕೆ ಇನ್ನೊಂದು ದಿನ ಬಾಕಿ ಇದೆ. ಇಂಥ ಹೊತ್ತಲ್ಲೇ ವಿಜಯಲಕ್ಷ್ಮಿ ಕಾಮಾಖ್ಯ ದೇವಿಯ ಮೊರೆ ಹೋಗಿದ್ದಾಳೆ. ಗಂಡನನ್ನು ಕಾಪಾಡು ತಾಯಿ ಅಂತ ಸರೆಗೊಡ್ಡಿ ಬೇಡಿಕೊಂಡಿದ್ದಾಳೆ. ಕಾಲ ಹೇಗೆ ಬದಲಾಗುತ್ತೆ ಹೇಳೋದಕ್ಕೆ ಆಗೋಲ್ಲ. ಇವತ್ತು ಬೇಡವಾದವರು ನಾಳೆ ನಮಗೆ ಆತ್ಮೀಯರಾಗಬಹುದು. ಇವತ್ತು ಹತ್ತಿರ ಇದ್ದವರು ನಾಳೆ ನಮಗೆ ಶತ್ರುಗಳಂತೆ ಆಗಬಹುದು. ಚಾಲೆಂಜ್ ಸ್ಟಾರ್ ದರ್ಶನ್ ವಿಷಯದಲ್ಲಿ ಆಗಿದ್ದು ಇದೆ. ಸ್ನೇಹಿತೆ ಅಂತಿದ್ದ ಸುಬ್ಬಿಗೆ ಶತ್ರುವಾಗಿದ್ದಾಳೆ. ದೂರದಲ್ಲಿದ್ದ ವಿಜಯಲಕ್ಷ್ಮಿ ತಲೆ ಕಾಯುವ ಸಹ ಧರ್ಮಿಣಿಯಾಗಿದ್ದಾರೆ. ದರ್ಶನ್ ಅವರಿಗೆ ಸಾಕಷ್ಟು ಕಾಲ ಎದುರಾಗಿದ್ದೇ ಆಗಿದ್ದು ಗಂಡನ ನೆರಳಾಗಿ ನಿಂತವರು ವಿಜಯಲಕ್ಷ್ಮಿ. ದರ್ಶನ್ ರವರನ್ನು ಹೊರಗಡೆ ಕರ್ಕೊಂಡು ಬರೋದಕ್ಕೆ ಇನ್ನಿಲ್ಲದ ಸರ್ಕಸ್ ಮಾಡ್ತಿದ್ದಾರೆ. ಪೂಜೆ ಪುನಸ್ಕಾರ ಹೋಮ ಅವನ ಅಂತ ಮೇಲಿಂದ ಮೇಲೆ ಟೆಂಪಲ್ ರನ್ ಮಾಡ್ತಿದ್ದಾರೆ. ನಾಳೆಯಿಂದ ಡಿ ಬಾಸ್ ದರ್ಶನ್ ರವರಿಗೆ ಸಂಕಷ್ಟದ ದಿನಗಳು ಎದುರಾಗಲಿವೆ. ಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಫ್ರೇಮ್ ಆಗೋದಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇವೆ. ಹೀಗಾಗಿ ವಿಜಯಲಕ್ಷ್ಮಿ ಮತ್ತೆ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ. ಕಾಮಾಖ್ಯ ದೇವಿ ಮುಂದೆ ಸರೆಗೊಡ್ಡಿ ಬೇಡಿದ ವಿಜಯಲಕ್ಷ್ಮಿ. ದರ್ಶನ್ ಅವರಿಗೆ ಬಂದ ಕಂಟಕವನ್ನು ಕಳೆಯೋದಕ್ಕೆ ವಿಜಯಲಕ್ಷ್ಮಿ ಅವರು ಪಡುತ್ತಿರೋ ಪಾಡು ಅಷ್ಟಿಷ್ಟಲ್ಲ. ಕೋರ್ಟು ಕಚೇರಿ ಅಂತ ಸುತ್ತಾಡ್ತಿರೋ ವಿಜಯಲಕ್ಷ್ಮಿ ಅವರು ದೇವರ ಮೊರೆ ಹೋಗೋದನ್ನ ಮರ್ತಿಲ್ಲ. ಅಸ್ಸಾಂನ ಗುವಾಹಟಿಯಲ್ಲಿರೋ ಕಾಮಾಖ್ಯ ದೇವಿಯ ದರ್ಶನ ಪಡೆದಿರೋ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಹಾಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಅವರು ಅತಿಯಾಗಿ ನಂಬೋದು ಕಾಮಾಖ್ಯ ದೇವಿಯನ್ನ. ಹೀಗಾಗಿ ತಮಗೆ ಏನೇ ಸಂಕಷ್ಟ ಬಂದ್ರು ಮೊದಲು ನೆನಪಾಗುವುದೇ ಕಾಮಾಖ್ಯ ತಾಯಿ. ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಕಾಮಾಖ್ಯ ದೇವಾಲಯಕ್ಕೆ ಹೋಗಿ ಬಂದಿದ್ರು. ಇದಾದ ಮೇಲೆ ದರ್ಶನ್ಗೆ ಎದುರಾಗಿದ್ದ ಕೆಟ್ಟ ಕಾಲಗಳು ದೂರವಾಯಿತು ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ವಿಜಯಲಕ್ಷ್ಮಿ ಅವರು ತಾಯಿ ಸನ್ನಿಧಿಗೆ ಹೋಗಿ ಬಂದ ಒಂದೇ ಒಂದು ತಿಂಗಳಲ್ಲಿ ದರ್ಶನ್ ರವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿತ್ತು. ಬೇಲ್ ಮೇಲೆ ಹೊರ ಬಂದಿದ್ದ ದರ್ಶನ್ ಡೈವಿಲ್ ಸಿನಿಮಾದ ಶೂಟಿಂಗ್ ನಲ್ಲಿ ಫುಲ್ ಬ್ಯುಸಿ ಆಗಿದ್ರು. ಗಂಡ ಸಿನಿಮಾ ಶೂಟಿಂಗ್ ಅಂತ ರಾಜಸ್ಥಾನಕ್ಕೆ ಹಾರಿದ್ರೆ ವಿಜಯಲಕ್ಷ್ಮಿ ಅವರು ಏಕಾಂಗಿಯಾಗಿ ಕಾಮಾಖ್ಯ ಸನ್ನಿಧಿಗೆ ಹೋಗಿ ಬಂದಿದ್ರು. ಕೊನೆಗೆ ದರ್ಶನ್ ರವರ ಸಿನಿಮಾ ಶೂಟಿಂಗ್ ಮುಗಿತಾ ಇದ್ದಂತೆ ದಂಪತಿ ಸಮೇತ ತಾಯಿ ಕ್ಷೇತ್ರಕ್ಕೆ ಹೋಗಿ ಹರಕೆ ತೀರಿಸಿ ಬಂದಿದ್ರು. ಈಗ ಮತ್ತೊಮ್ಮೆ ದೇವಿ ಸನ್ನಿಧಿಗೆ ವಿಜಯಲಕ್ಷ್ಮಿಯವರು ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ನಾಳೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಫ್ರೇಮ್ ಆಗ್ತಾ ಇದೆ. ಹೀಗಾಗಿ ಕಾನೂನು ಕುಣಿಕೆಯಿಂದ ಪಾರು ಮಾಡು ಅಂತ ಶಿರವಾಗಿ ಬೇಡಿದ್ದಾರೆ ವಿಜಯಲಕ್ಷ್ಮಿಯವರು. ವೀಕ್ಷಕರೇ, ಇದು ಈಗಿನ ಮಾಹಿತಿಯಾಗಿತ್ತು. ಇಂತಹ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್. ವಿಡಿಯೋಕ್ಕೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಿಮ್ಮದೇನೇ ಕಾಮೆಂಟ್ ಇದ್ರು ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ವಿಶೇಷ ಸುದ್ದಿಯಲ್ಲಿ. ಧನ್ಯವಾದಗಳು.